ನಿನ್ನ ಪರಿಸ್ಥಿತಿನೇ ಬೇರೆ, ನನ್ನ ಪರಿಸ್ಥಿತಿನೇ ಬೇರೆ. ಆ ಲಕ್ಷ್ಮಿ ಸಂಜೀವ್ ಥರ ಪಾಪದ ಹುಡುಗಿ ಅಲ್ಲ. ನೀನಿವತ್ತು ಸಂಜೀವ್ ಹತ್ರ ಏನು ಮಾತಾಡಿದ್ಯೋ ನಾನು ಅದನ್ನು ಲಕ್ಷ್ಮಿ ಹತ್ರ ಮದುವೆ ಆಗಿ ದಿನನೇ ಮಾತಾಡಿದ್ದೀನಿ. ಬಟ್ ಅವಳೇನು ಮಾಡಿದ್ಲು, ಮನೆ ಬಿಟ್ಟು ಹೋಗೋ ಡ್ರಾಮಾ ಮಾಡಿದ್ಲು. ತಾತನಿಗೆ ವಿಷಯ ಗೊತ್ತಾಯ್ತು. ಈಗ ಮೊದಲಿಗಿಂತ ಆರಾಮಾಗಿ ನಮ್ಮನೇಲಿದ್ದಾಳೆ. ಅಮ್ಮು, ನಮ್ಮನೇಲಿ ನಾನೇ ಹೊರಗಿನವನಾಗಿದ್ದೀನಿ ಅಮ್ಮು. ಅದು ಹಾಗಲ್ಲ ಆದಿ. ಟೀಚರ್ಸ್ ಅದೇನೋ ಹೇಳ್ತಾರಲ್ಲ, ಬುದ್ಧಿವಂತರಿಗೆ ಮಾತಿನ ಪೆಟ್ಟು, ದಡ್ರಿಗೆ ದೊಣ್ಣೆ ಪೆಟ್ಟು ಅಂತ. ನಿಮ್ಮ ಸಂಜೀವ್ ಮೇಷ್ಟ್ರಿಗೆ ಅದು ಗೊತ್ತು ಅನಿಸುತ್ತೆ. ಅವ್ರಿಗೆ ಮಾತಿನ ಪೆಟ್ಟು ಸಾಕಾಯ್ತು, ಆದರೆ ಲಕ್ಷ್ಮಿಗೆ ಅದು ಸಾಕಾಗಿಲ್ಲ. ಆದಿ, ದುಡುಕ್ಬೇಡ, ಒಂಚೂರು ಅರ್ಥ ಮಾಡ್ಕೋ. ಅಮ್ಮು ಪ್ಲೀಸ್, ನನ್ನ ತಡಿಬೇಡ. ಆದಿ, ಅವಾಗ್ಲಿಂದ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಿರೋ ನನ್ನ ಪ್ರೀತಿಯ ಅಣ್ಣ ಆದಿ ಹಾಗೂ ಲಕ್ಷ್ಮಿ, ದಯವಿಟ್ಟು ಇವಾಗ ನೀವು ಸ್ಟೇಜ್ ಮೇಲೆ ಬರಲೇಬೇಕು. ಕವನಾದಿ, ನಮ್ಮ ನವ ವಧುವರರನ್ನ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ನಮ್ಮ ಅವಲಕ್ಕಿ ಒಗ್ಗರಣೆ ಮತ್ತೆ ಬೇಳೆ ಒಬ್ಬಟ್ಟು. ಪ್ಲೀಸ್ ಬನ್ನಿ 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 ಬನ್ನಿ. ದ ಫೈನಲ್ ಶೋಡೌನ್. ಬಾ. ಆದಿ ಪ್ಲೀಸ್ ಆದಿ. ಎಲ್ಲರೂ ಕಾಯ್ತಾ ಇದ್ದಾರೆ ಲಕ್ಷ್ಮಿ. ಬಾ 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 ಬಾ. ಹಾಯ್, ಹಲೋ, ನಮಸ್ಕಾರ. ನೀವೆಲ್ಲ ಇವತ್ತು ನಮ್ಮನ್ನ ಹಾರೈಸಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ಸ್. ಬಟ್ ಸಾರಿ ಯಾಕೆ ಅಂದರೆ ನಿಮಗೆಲ್ಲ ಡಿಸಪಾಯಿಂಟ್ ಆಗುವಂಥ ಒಂದು ಕೆಲಸ ನಾನಿವಾಗ ಮಾಡ್ತೀನಿ. ನಮ್ಮ ಮನೆಯವರು ನಿಮ್ಮನ್ನು ಈ ಫಂಕ್ಷನ್ಗೆ ಕರೆದು ನಿಮ್ಮೆಲ್ಲ ಟೈಮ್ನ ವೇಸ್ಟ್ ಮಾಡಿದ್ದಕ್ಕೆ ಸಾರಿ. ನೀವೆಲ್ಲ ಇಲ್ಲಿಗೆ ಇಷ್ಟಪಟ್ಟು ಬಂದ್ರು ಅಥವಾ ನಮ್ಮ ತಾತನ ಇನ್ವಿಟೇಷನ್ಗೆ ಮುಲಾಜಿಗೆ ಬಿದ್ದು ಬಂದ್ರೋ ನನಗೆ ಗೊತ್ತಿಲ್ಲ. ಆದರೆ ನಾನಂತೂ ಇಲ್ಲಿ ಇಷ್ಟಪಟ್ಟು ಬಂದು ನಿಂತಿಲ್ಲ. ಸುಮ್ಮನಿರಿ ತಾತ, ಇವತ್ತಾದ್ರೂ ನನ್ನ ಮಾತಾಡೋದಕ್ಕೆ ಬಿಡಿ. ಆದಿ ಪ್ಲೀಸ್ ಆದಿ. ಈ ರಿಸೆಪ್ಷನ್ ಬಿಡಿ, ಮದುವೆನೇ ಮುಲಾಜಿಗೆ ಬಿದ್ದಾಗಿದ್ದು. ಎಸ್, ನನಗೆ ಈ ಮದುವೆ ಇಷ್ಟ ಇರಲಿಲ್ಲ, ಈ ರಿಸೆಪ್ಷನ್ ಇಷ್ಟ ಇರಲಿಲ್ಲ, ಈ ಲಕ್ಷ್ಮಿ ನನ್ನ ಹೆಂಡತಿ ಆಗೋದು ಇಷ್ಟ ಇರಲಿಲ್ಲ, ನನಗೆ ಈ ಬಲವಂತದ ಬದುಕೆ ಇಷ್ಟ ಇಲ್ಲ. ಲಕ್ಷ್ಮಿ, ಐ ಆಮ್ ಸಾರಿ ಲಕ್ಷ್ಮಿ. ಪಾಪ ನೀನು ನನ್ನ ಹೆಂಡತಿಯಾಗಿ, ಈ ಮನೆ ಸೊಸೆಯಾಗಿ, ನಮ್ಮ ಮನೆ ಯಜಮಾನಿಯಾಗೋ ಕನ್ಸ್ಕೊಂಡಿದ್ಯೋ ಏನೋ. ಅದೆಲ್ಲ ನನ್ನ ಸಾಗಲ್ಲ. ನನ್ನ ಮನಸ್ಸಲ್ಲಿ, ನಮ್ಮ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ಎಲ್ಲರೂ ಸೇರಿ ನನ್ನ ತಲೆ ಮೇಲೆ ಕಲ್ ಚಪ್ಪಡಿ ಎಳ್ದು ನೀವೆಲ್ಲ ಖುಷಿಯಾಗಿರ್ಬೇಕು ಅನ್ಕೊಂಡ್ರಿ ಅಲ್ಲ. ನಮ್ಮ ಮಾವ, ಸಾರಿ 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 ಸಾರಿ, ನಿಮ್ಮಪ್ಪ ಕೇಶವ ಪುರೋಹಿತರು. ಅವರು ದೇವ್ರಂತ ಮನುಷ್ಯ.
ಅಂಕಲ್ ನೀವು ದೇವ್ರ ತರ ಇದ್ರಿ, ಎಲ್ಲೂ ಮಾತಾಡ್ಲಿಲ್ಲ. ಅದೇ ಅದೇ ನೀವು ಮಾಡಿದ ತಪ್ಪು. ನಿಮ್ ಮಗಳು ಮದುವೆ ನಿಂತೋದಾಗ ಮದುವೆ ನಿಂತೋದ್ರೆ ಹೋಯ್ತು, ನನ್ನ ಮಗಳಿಗೆ ಬೇರೆ ಗಂಡು ತಂದು ಮದುವೆ ಮಾಡ್ತೀನಿ ಅಂತ ಹೇಳೋ ಧೈರ್ಯನೂ ಇಲ್ಲದೆ ಸುಮ್ಮನೆ ನಿಂತಿದ್ರಲ್ವಾ, ಅದು ನೀವು ಮಾಡಿದ ತಪ್ಪು. ಇನ್ನು ನಿಮ್ಮ ಶ್ರೀಮತಿ ಅವರು ಮಿಸ್ಸಸ್ ನಳಿನಿ ಕೇಶವ ಪುರೋಹಿತರು, ಅಬ್ಬಾ ಏನ್ ಅದ್ಭುತ ಪ್ರತಿಭೆ ಆಂಟಿ ನಿಮ್ದು. ನಿಮ್ ಮಗಳು ಮದುವೆ ನಿಂತೋದ್ ಕೂಡ್ಲೆ ಸೈಕಲ್ ಗ್ಯಾಪಲ್ಲಿ ಹೋಗಿ ಸೀಮೆಣ್ಣೆ ತಂದು ಎಂತ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ರಿ ಆಂಟಿ. ವಾಹ್, ಫ್ಯಾನ್ ಆಗ. ಅಂತ ಪರ್ಫಾರ್ಮೆನ್ಸ್ ನೋಡಿದ್ರೆ ನಮ್ ತಾತ ಏನು ಜಗತ್ತಲ್ಲಿ ಯಾರು ಬೇಕಾದ್ರೂ ಕರ್ಗೋಗ್ತಾರೆ. ಕರುಳು ಕಿತ್ತು ಬರೋ ಅಂತ ಮನೋಜ್ಞ ಪರ್ಫಾರ್ಮೆನ್ಸ್ ಅಂಟಿದೀನಿ. ನೀವ್ ಹಾಕಿದ ಗಾಳಕ್ಕೆ ನಮ್ ತಾತ ಯಾಕೆ ಸಿಕ್ಕಾಕೊಂಡ್ರು. ಇನ್ನು ನಮ್ ತಾತ ದ ಗ್ರೇಟ್ ಬಿಸ್ನೆಸ್ ಮ್ಯಾನ್, ಕಲಿಯುಗದ ಧರ್ಮರಾಯ ತಾತ ನೀವು. ನಿಮ್ಮ ಮಾತನ್ನ ನೀವು ಉಳಿಸ್ಕೊಳಕ್ಕೆ ನಿಮ್ಮ ಜೊತೆಲಿರೋರು, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ನೆಮ್ಮದಿ ಸಂತೋಷನ ಯಾರಿಗ್ ಬೇಕಾದ್ರೂ ದಾನ ಮಾಡ್ಬಿಟ್ಟು. ನೀವು ತಗೊಂಡಿರೋ ಡಿಸಿಷನ್ ಯಾವತ್ತೂ ಫೇಲ್ ಆಗಲ್ಲ ಅಂತಿದ್ರಿ ಅಲ್ವಾ? ನೋಡಿ, ನೀವೇ ತಗೊಂಡಿರೋ ಡಿಸಿಷನ್. ಬರೀ ಫೇಲ್ ಅಲ್ಲ, ಡಿಸಾಸ್ಟರ್, ಅಟ್ಟರ್ ಫ್ಲಾಪ್.